ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದೀರ? ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ನಾನಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋದಲ್ಲಿ ನನ್ನ ಬಜ್ಜಾರಿ ಸೊಸೆಯ ಬರ್ತ್ಡೇ ಇತ್ತು. ಆ ಒಂದು ಕಾರಣಕ್ಕೋಸ್ಕರ ನಾವು ನಮ್ಮ ಅತ್ತಿಗೆ ಮನೆಗೆ ಬಂದಿದ್ದು. ನಮ್ಮ ಅತ್ತಿಗೆ ಅಂದರೆ ನಮ್ಮ ಯಜಮಾನ್ರಿಗೆ ತಂಗಿ ಆಗಬೇಕು. ಅವರು ಅಂದರೆ ಅವ್ರು ನನಗಿಂತ ಏಜಲ್ಲಿ ದೊಡ್ಡವರು ಅನ್ನೋ ಕಾರಣಕ್ಕೋಸ್ಕರ ನಾನು ಅವ್ರನ್ನ ಅತ್ತಿಗೆ ಅಂತ ಕರಿತೀನಿ. ಆ ಒಂದು ಕಾರಣಕ್ಕೋಸ್ಕರ ನಾವು ಅರ್ಕಲಗೂಡಿಗೆ ಬಂದಿದ್ದು. ಇವರೇ ನೋಡಿ ನಮ್ಮ ಅತ್ತಿಗೆ. ನನ್ನ ಮಗಳು ನೋಡಿ, ಇಲ್ಲಿ ಮೋಟುದ್ದ ಜಡೆಯನ್ನು ನಾನು ಈಟುದ್ದ ಹೆಣೆದನು ಅಂತ ಹಾಡಿದ್ದಿಲ್ಲ, ಆ ರೀತಿ ಇಷ್ಟುದ್ದ ಇರೋ ಕೂದಲಿಗೆ ಏನೇನೋ ಸರ್ಕಸ್ ಮಾಡಿ ತಲೆ ಬಾಯ್ತಾವಳೆ. ಅದು ಯಾಕೋ ಸರಿಯಾಗಿ ಬರ್ತಾ ಇಲ್ಲ, ಅಂದ್ರೂ ಅವಳು ಬಿಡ್ತಾ ಇಲ್ಲ. ನನ್ನ ಮಗಳು ಇವಾಗ ತಲೆ ಬಚ್ಕೊಳ್ತಾ ಇದ್ದಾಳಲ್ಲ, ಈ ಒಂದು ಹೇರ್ ಸ್ಟೈಲ್ ಮಾಡಿಕೊಟ್ಟಿದ್ದು ಇದು ಮೊದಲು ಈ ನನ್ನ ಮಗಳಿಗೆ ತೋರಿಸ್ಕೊಟ್ಟಿದ್ದು ಅವರ ಕ್ಲಾಸ್ ಟೀಚರು. ಅವ್ರ ಸ್ಕೂಲಲ್ಲಿ ಏನೋ ಒಂದು ಫಂಕ್ಷನ್ ಇರುವಾಗ ಅವ್ರು ತಲೆ ಬಚ್ಕೊಟ್ಟಿದ್ರಂತೆ. ಅದು ಅವಳಿಗೆ ಇಷ್ಟ ಆಗ್ಬಿಟ್ಟೈತೆ. ಅವಾಗಲಿಂದ ಅದೇ ಹೇರ್ ಸ್ಟೈಲ್ ಅವಳದು. ಇವಾಗ ಬರ್ತಾಳೆ ನೋಡಿ, ಇವಳೇ ನನ್ನ ಬಜಾರಿ ಸೊಸೆ. ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ಬರ್ತಡೇನ ತುಂಬ ಸಿಂಪಲ್ಲಾಗಿ ಮಾಡಿದ್ರು. ಏನು ಮಾಡ್ಕೋಗೋ ಹೋಗೋ, ಮಾಡ್ಕೊಳ್ಳೋ ಮಗಳು. ಯಾಕೋ ಇಂದ ನಂಗೇನು ಬೇಡ ಬಿಡವ. ಇಲ್ಲ ಸರ್, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್. ಅತ್ತೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಕ್ಕಳುಗಳ ಆಸೆ ಕನಸುಗಳನ್ನ ಈಡೇರಿಸೋದು ನಮ್ಮಂಥ ತಂದೆ ತಾಯಿಗಳ ಕರ್ತವ್ಯ ಅಂತ. ಅದ್ರ ಜೊತೆಗೆ ನಾವು ಒಳ್ಳೆಯ ಸಂಸ್ಕಾರನ ಸಹ ಹೇಳ್ಕೊಡ್ಬೇಕಾಗುತ್ತೆ. ಮಕ್ಕಳು ಸಹ ನಾವು ಹೇಳ್ಕೊಟ್ಟಂತಹ ಸಂಸ್ಕಾರನ ಕಲಿಬೇಕಾಗುತ್ತೆ ಅಲ್ವಾ. ನಾನು ಈ ಒಂದು ವಿಡಿಯೋದಲ್ಲಿ ನನ್ನ ಪರ್ಸ್ನಲ್ ಲೈಫ್ದು ಒಂದು ಇನ್ಸಿಡೆಂಟ್ ನಾನು ನಿಮ್ಮ ಜೊತೆ ಹೇಳ್ಕೊಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹೊಸದಾಗಿ ಮದುವೆಯಾಗಿ ತವರು ಮನೆಯಿಂದ ಗಂಡನ ಮನೆಗೆ ಬಂದಂಥ ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಖಂಡಿತವಾಗ್ಲೂ ಒಂಥರ ಭಯ, ಆತಂಕ, ಈ ಥರ ಒಂದು ಅನುಭವ ಖಂಡಿತವಾಗ್ಲೂ ಎಲ್ಲರಿಗೂ ಆಗಿರುತ್ತೆ. ನನಗೂ ಸಹ ಅದೇ ರೀತಿ ಆಗಿತ್ತು. ನಮ್ಮ ಅದಕ್ಕೆ ನನಗೇನಾದ್ರೂ ಕೊಡೋಕ್ಕೆ ಬಂದರೆ ನಾನು ಅದನ್ನು ಯಾವಾಗಲೂ ತಿರಸ್ಕಾರ ಮಾಡ್ತಾಯಿದ್ದೆ. ಅದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ, ನಾನು ಕೆಲವೊಂದು ಘಟನೆಗಳನ್ನ ನೋಡ್ತಾ ಇದ್ದೆ. ಈ ಶ್ರೀಮಂತರ ಏನಾದರೂ ಕೊಟ್ಬಿಟ್ಟು ಹಂಗ್ಸೋದಾಗಿರ್ಬೋದು, ಅಥವಾ ಅವರ ದುಡ್ಡಿನ ದುರಂಕಾರ ಆಗಿರ್ಬೋದು, ಅಥವಾ ದುಡ್ಡಿನ ದಬ್ಬಾಳಿಕೆ ಇದೆಯಲ್ಲ, ಅದು ನಾನು ಕಣ್ಣಾರೆ ನೋಡಿದ್ದೆ. ಕೆಲವೊಂದು ನನ್ನ ಅನುಭವಕ್ಕೂ ಸಹ ಬಂದಿತ್ತು. ಇವರೇನಾದರೂ ಕೊಟ್ಬಿಟ್ಟು ನನಗೂ ಹಂಗೆ ಏನಾದರೂ ಮಾಡ್ತಾರೇನೋ ಅಂತ ಅನ್ನಿಸ್ತಾ ಇತ್ತು ನನಗೆ. ಆವಾಗ ಒಂದು ಸತಿ ಹಿಂಗೆ ಅವರು ನೋಡ್ತಾಯಿದ್ರು, ನಾನು ಏನು ಕೊಟ್ರು ಬೇಡ 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 ಅಂತ ಇದ್ನಲ್ಲ. ಆವಾಗ ಅವರು ಕೇಳಿದ್ರು, ಏನಕ್ಕೆ ನಾನು ಏನು ಕೊಟ್ಟರು ಬೇಡ ಅಂತ ಅಂತೀಯಲ್ಲ ಅಂತ. ಕೆಲವರೆಲ್ಲ ಏನಪ್ಪ ಅಂತ ಅಂದ್ಕೊಂಡಿದ್ದಾರೆ ಅಂತ ಅಂದರೆ, ನಾನು ಅವರ ಶ್ರೀಮಂತಿಕೆನ ನೋಡಿ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿರ್ತೀನಿ ಅಂತ ಅನ್ನೋದು ಕೆಲವರ ಅಭಿಪ್ರಾಯ ಆಗಿದೆ. ಹೌದು, ಅದು ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ಸತ್ಯ. ಆದರೆ ಅವರ ಹಣದ ಶ್ರೀಮಂತಿಕೆ ಅಂತೂ ಖಂಡಿತವಾಗ್ಲೂ ಅಲ್ಲ, ಅವರ ಗುಣದ ಶ್ರೀಮಂತಿಕೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ, ಅವ್ರು ಏನು ಕೊಟ್ಟರು ನಾನು ಬೇಡ ಅಂತ ಅನ್ನುವಾಗ ಅವರು ನನಗೊಂದು ಮಾತು ಹೇಳಿದರು. ಅವಾಗ ನನಗೆ ಇವತ್ತಿಗೂ ಕಿವಿದು ಒಂಥರ ರಿಪೀಟ್ ಕೇಳಿಸ್ದಂಗೆ ಆಗುತ್ತೆ ಅವ್ರನ್ನ ನೋಡಿದಾಗೆಲ್ಲ. ನನ್ನನ್ನು ನೀನು ನಿಮ್ಮ ಅತ್ತಿಗೆ ಥರನೋ, ನಾದಿನಿ ಥರನೋ, ಬೇರೆಯವ್ರ ಥರನೋ ನೋಡಬೇಡ. ನನ್ನನ್ನು ನೀನು ಹುಟ್ಟಿದ ಅಕ್ಕನ ಥರ ನೋಡು. ಅವಾಗ ಖಂಡಿತವಾಗ್ಲೂ ನಾವಿಬ್ಬರು ಚೆನ್ನಾಗಿರ್ಬೋದು ಅಂತ. ನಿಜ ಹೇಳಬೇಕು ಅಂತ ಅಂದರೆ, ಅವತ್ತು ಅವರು ಆ ಮಾತು ಹೇಳಾದ್ಮೇಲೆ ನನಗೂ ಅಂತ ಅನ್ನಿಸ್ತು. ಅವತ್ತಿಂದನೂ ಅಷ್ಟೇ ನಾವಿಬ್ಬರೂ ತುಂಬ ಅನ್ಯೂನ್ಯವಾಗಿದ್ವಿ. ಹಾಗಂತ ಅಂದ್ಬಿಟ್ಟು ನಮ್ಮ ಮಧ್ಯದಲ್ಲೇನು ಜಗಳನೇ ಆಗಲ್ಲ ಅಥವಾ ಮನಸ್ತಾಪಗಳೇ ಇಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ. ನಾವು ನಿಜವಾಗ್ಲೂ ಚಿಕ್ಕ ಮಕ್ಳಿಗಿಂತ ಕಡೆಯಾಗಿ ಹೊಡೆದಾಡ್ತೀವಿ, ನಿಜವಾಗ್ಲೂ ಸಖತ್ ಹೊಡೆದಾಡ್ತೀವಿ. ಅಂದರೆ ಜಗಳ ಆಡ್ತೀವಿ, ಕೋಪ ಮಾಡ್ಕೊಳ್ಳೋ ಸ್ವಲ್ಪ ಕಡಿಮೆ. ಯಾಕಂದರೆ ಇಬ್ರಿಗೂ ತುಂಬ ಚೆನ್ನಾಗಿ
ಅಂಡರ್ಸ್ಟ್ಯಾಂಡಿಂಗ್ ಇದೆ. ಈಗ ನನ್ನಿಂದ ಏನಾದ್ರು ತಪ್ಪಾದರೆ ಅವ್ರು ಹೇಳ್ತಾರೆ, ತಿದ್ದಿ ಹೇಳ್ತಾರೆ. ಅವರಿಂದ ಏನಾದ್ರು ತಪ್ಪಾಯಿತು ಅಂದರೆ ನಾನು ಹೇಳ್ತೀನಿ. ಆ ತಪ್ಪನ್ನು ಅಲ್ಲಲ್ಲೇ ನಾವು ಸರಿ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಬರೀ ಅದಕ್ಕೇನಾದ್ನಿ ಅಂತ ನಾನು ಹೇಳ್ತಾ ಇಲ್ಲ, ಯಾವುದ್ರಲ್ಲೇ ಆಗಿರ್ಬೋದು. ಒಂದು ಸತಿ ನಾವು ತಲೆಬಾಗಿದ್ರೆ ತಪ್ಪೇನಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಏನಂತೀರಾ? ಇರೋ ಸಂಬಂಧನ ಆದಷ್ಟು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದೆ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಮ್ಮ ಮಕ್ಕಳು ಸೈಕಲ್ ಗ್ಯಾಪಲ್ಲಿ ಈ ಒಂದು ವಿಡಿಯೋ ಮಾಡಿದ್ದಾರೆ. ಇದರದ್ದು ಒರಿಜಿನಲ್ ವಾಲ್ಯೂಮ್ ನಾನು ಮ್ಯೂಟ್ ಮಾಡಿದ್ದೀನಿ. ಇದು ಯಾವ ಹಾಡಿಗೆ ಇವರು ರೀಲ್ಸ್ ಮಾಡಿದ್ದಾರೆ ಅಂತ ನೋಡೋಣ. ಕಮೆಂಟ್ ಮಾಡಿ ಯಾರಿಗಾರು ಗೊತ್ತಾದರೆ.